In this class, we will discuss the process of issue of shares. Why company is going to issue the shares? For collecting the total capital required by a company, company is going to issue the shares. By issuing the shares, company collect the capital and run the business. ಇವಾಗ ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನಾನು ಲಾಸ್ಟ್ ಕ್ಲಾಸ್ ಹೇಳ್ತಾ ಇದ್ದೆ, ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಅದಕ್ಕೆ ಕ್ಯಾಪಿಟಲ್ ಅವಶ್ಯಕತೆ ಇರ್ತದೆ. ಆ ಕ್ಯಾಪಿಟಲ್ ನಾವು ಕಲೆಕ್ಟ್ ಮಾಡ್ಬೇಕಂತಂದ್ರೆ ಇಲ್ಲಿ ಹ್ಯೂಜ್ ಅಮೌಂಟ್ ಇರ್ತದೆ. ಸಪೋಸ್ 50 crore 60 crore ಈ ತರ ಅಮೌಂಟ್ ಬೇಕಾಗ್ತದೆ. ಸಪೋಸ್ ಕಂಪನಿ ರಿಕ್ವೈರ್ 50 crore rupees. ಈ ಬಿಗ್ ಅಮೌಂಟ್, ಹ್ಯೂಜ್ ಅಮೌಂಟ್ ಅನ್ನ ಯಾವ ಒಬ್ಬರ ಕಡೆಯಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಇಷ್ಟು ಅಮೌಂಟ್ ಅನ್ನ ಒಂದು ಕಂಪನಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಷ್ಟೊಂದು ಇದು ಏನ್ ಮಾಡಿದ್ರೆ ಇಂಟ್ರೆಸ್ಟ್ ತೋರಿಸಂಗಿಲ್ಲ. ಸೊ ಏನ್ ಮಾಡ್ತಾರ, ಕಂಪನಿ ಕಡೆಯಿಂದ ವೇರಿಯಸ್ ಶೇರ್ ಹೋಲ್ಡರ್ಸ್ ಕಡೆಯಿಂದ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಈ ಕಲೆಕ್ಟ್ ಮಾಡೋ ಯಾವ ತರ ಕಲೆಕ್ಟ್ ಮಾಡಬೇಕು ಅಂತಂದ್ರೆ ನಾವು ಈ 50 crore rupees 1% ಕಡೆಯಿಂದ ಕಲೆಕ್ಟ್ ಮಾಡೋದಕ್ಕಿಂತ ಇದನ್ನ ಸ್ಮಾಲ್ ಪಾರ್ಟ್ ಆಗಿ, ಸ್ಮಾಲ್ ಪ್ರಪೋರ್ಷನ್ಸ್ ಗಳಾಗಿ ಏನ್ ಮಾಡಿದ್ರೆ ಡಿವೈಡ್ ಮಾಡಬೇಕು. ಅಂತಂದ್ರೆ 100 rupees ಆಗಲಿ, 200 rupees ಆಗಲಿ, 1000 rupees ಆಗಲಿ, ಈ ತರ ನಾವು ಒಬ್ಬ ಪರ್ಸನ್ ಕಡೆಯಿಂದ, ಒಬ್ಬ ಇನ್ವೆಸ್ಟರ್ ಕಡೆಯಿಂದ ಕಲೆಕ್ಟ್ ಮಾಡಿದ್ರೆ, ಸ್ಮಾಲ್ ಅಮೌಂಟ್ ಕಲೆಕ್ಟ್ ಮಾಡಿದ್ರೆ ಏನ್ ಮಾಡ್ತಾರೆ, ಬಹಳಷ್ಟು ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ತಗೊಂಡು ಏನ್ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಇವಾಗ ಏನಾಗ್ತದೆ ಅಂತಂದ್ರೆ 50 crore rupees ಒಬ್ಬರಿಗೆ ಕೇಳೋದಕ್ಕಿಂತ 100 rupees ನಾವು ಕೇಳಿದ್ರೆ ಏನಾಗ್ತದೆ ಅಂತಂದ್ರೆ ಈ 100 rupees ಕೊಡ್ಲಿಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ, ಬಟ್ 50 crore rupees ಕೊಡ್ಲಿಕ್ಕೆ ಇಂಟ್ರೆಸ್ಟ್ ಕೊಡಂಗಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾರೆ, ಇಲ್ಲಿ ಈ 50 crore rupees ಏನಿದೆ ಅಲ್ಲ, ಇದನ್ನ ಸ್ಮಾಲ್ ಪ್ರಪೋರ್ಷನ್ ಗಳಾಗಿ ಡಿವೈಡ್ ಮಾಡ್ತಾರೆ. that one proportion of that capital is called share. Total capital, this is total capital, is classified, is divided into small parts. Each part, each proportion is called shares. ಆ ಶೇರ್ಸ್ ನಾವು ಏನ್ ಮಾಡ್ತೀವಿ, ಕಂಪನಿ ಕಡೆಯಿಂದ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ಒಂದು ಶೇರ್ ಪರ್ಚೇಸ್ ಮಾಡಲಿಕ್ಕೆ ಇಂತಿಷ್ಟು ಅಮೌಂಟ್ ಅಂತ ಹೇಳಿ ಫಿಕ್ಸ್ ಮಾಡಿರ್ತಾರೆ. ದಟ್ ಇಸ್ ವಾಟ್ ದ ಶೇರ್ ಪ್ರೈಸ್. ಶೇರ್ ಪ್ರೈಸ್ ಒಂದು ಶೇರ್ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳಿ ಕಂಪನಿ ಕಡೆಯಿಂದ ಫಿಕ್ಸ್ ಮಾಡಿರ್ತಾರೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಶೇರ್ ಪ್ರೈಸ್ ಅಂತ ಹೇಳಿ ಹೇಳ್ತೀವಿ. ಅದರ ಮಾರ್ಕೆಟ್ ಒಳಗೂ ಕೂಡ ವ್ಯಾಲ್ಯೂ ಇರ್ತದೆ, ಅದಕ್ಕೆ ಫೇಸ್ ವ್ಯಾಲ್ಯೂ ಅಂತ ಹೇಳಿ ಹೇಳ್ತೀವಿ. ಗೆಟಿಂಗ್? ಇವಾಗ ಆ ಶೇರ್ಸ್ ಅನ್ನ ಇಶ್ಯೂ ಮಾಡಲಿಕ್ಕೆ ದೇರ್ ಆರ್ 2 ಮೆಥಡ್ಸ್ ಆಫ್ ಇಶ್ಯೂಯಿಂಗ್ ಆಫ್ ಶೇರ್ಸ್. ಶೇರ್ಸ್ ಇಶ್ಯೂ ಮಾಡಲಿಕ್ಕೆ ಏನಿದೆ, 2 ಮೆಥಡ್ಸ್ ಇದಾವೆ, ವೆರಿ ಇಂಪಾರ್ಟೆಂಟ್ ಮೆಥಡ್ಸ್. ಒಂದು ಫಿಕ್ಸ್ಡ್ ಪ್ರೈಸ್ ಆಫರ್ ಮೆಥಡ್ and one more is book building method. Very popular method. This is book building method. Recently most popular agide book building price method anta. So first one is fixed price offer method. Ivaga meaning nodidre, fixed price offer method is a method where company fixes the issue of shares price. ಅಂತಂದ್ರೆ ಫಿಕ್ಸ್ಡ್ ಪ್ರೈಸ್ ಆಫರ್ ಮೆಥಡ್ ಒಳಗ ಕಂಪನಿನ ಆಲ್ರೆಡಿ ಬಿಫೋರ್ ಇಶ್ಯೂಯಿಂಗ್ ಆಫ್ ದ ಶೇರ್ಸ್, ಯಾವಾಗ ಕಂಪನಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತದಲ್ಲ ಅದಕ್ಕಿಂತ ಬಿಫೋರ್ ಏನ್ ಮಾಡ್ತದ, ಒಂದು ಶೇರ್ ವ್ಯಾಲ್ಯೂ ಇಷ್ಟಿದೆ ಅಂತ ಹೇಳಿ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಕಂಪನಿ ಶೇರ್ಸ್ ಇಶ್ಯೂ ಮಾಡುವಾಗ, ವೈಲ್ ಇಶ್ಯೂಯಿಂಗ್ ಆಫ್ ಶೇರ್ಸ್, ಕಂಪನಿ ಡಿಸೈಡೆಡ್, ಕಂಪನಿ ಫಿಕ್ಸಸ್ ದ ರೇಟ್ ಆಫ್ ಶೇರ್. ಸಪೋಸ್ 100 rupees ಪರ್ ಶೇರ್ ಅಂತ ಹೇಳಿ ಏನ್ ಮಾಡ್ತಾ ಇದೆ, ಕಂಪನಿ ಒಂದು ಶೇರ್ ವ್ಯಾಲ್ಯೂ ಫಿಕ್ಸ್ ಮಾಡ್ತಾ ಇದೆ. ದೆನ್ ಅಡ್ವರ್ಟೈಸ್ ಏನ್ ಮಾಡ್ತಾರೆ, ಇಶ್ಯೂ ಆಫ್ ಶೇರ್ಸ್ ನಮ್ಮ ಕಡೆಯಿಂದ ಎಷ್ಟು ಇಶ್ಯೂ ಮಾಡ್ತಾ ಇದ್ದೀವಿ, 50,000, 1 lakh, 2 lakh, 3 lakh ಶೇರ್ಸ್ ಅನ್ನು ನಾವು ಇಶ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಡ್ವರ್ಟೈಸ್ ಮಾಡ್ತಾರೆ. ಫಸ್ಟ್ ಮೆಥಡ್ is what? When company fixes the price of share before issuing of the shares is called fixed price offer method. ಒಂದು ಕಂಪನಿ ಕಡೆಯಿಂದ ಫಿಕ್ಸ್ ಆಗಿರ್ತದಲ್ಲ ಇಶ್ಯೂ ಆಫ್ ಶೇರ್ ಇನ್ ಪ್ರೈಸ್, ಅದಕ್ಕೆ ನಾವು ಫಿಕ್ಸ್ಡ್ ಪ್ರೈಸ್ ಆಫರ್ ಮೆಥಡ್ ಅಂತ ಹೇಳಿ ಹೇಳ್ತೇವೆ. ಗೆಟಿಂಗ್? ನೆಕ್ಸ್ಟ್ ಒನ್ ಈಸ್ book building method. This is very popular method and very famous method in recent years. ಇವಾಗ ಬರ್ತಾ ಇದು ಬುಕ್ ಬಿಲ್ಡಿಂಗ್ ಮೆಥಡ್ ಇಲ್ಲಿ ಪಾಪ್ಯುಲರ್ ಆಗ್ತಾ ಇದೆ. ಬುಕ್ ಬಿಲ್ಡಿಂಗ್ ಮೆಥಡ್ ಈಸ್
price of an issue is discovered, when the price of an issue is discovered on the basis of demand received from the prospective investors at various price levels, is called book building method. ಏನಪ್ಪ ಅಂದ್ರೆ ಇಲ್ಲಿ ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾರೆ, ಫಸ್ಟ್ ಕಂಪನಿ ಏನಿದೆ ಅಲ್ಲ ಅದನ್ನ ಇಲ್ಲಿ ಈ ಮೆಥಡ್ ಒಳಗೆ ಬುಕ್ ಬಿಲ್ಡಿಂಗ್ ಮೆಥಡ್ ಒಳಗೆ ಫಸ್ಟ್ ಕಂಪನಿ ಏನಿದೆಯಲ್ಲ ಅದ ಪ್ರೈಸ್ ಆಫ್ ಶೇರ್ ಅನ್ನ ಫಿಕ್ಸ್ ಮಾಡಿರಲಿಲ್ಲ. ಪ್ರೈಸ್ ಆಫ್ ಶೇರ್ ಅಂತಂದ್ರೆ ರೇಟ್ ಆಫ್ ಶೇರ್ ಅಂತ ಹೇಳಿ, price of share or rate of share. This is not fixed by the company before issuing of a shares. ಇವಾಗ ನಾವು ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾ ಇದ್ದೇವೆ, ಬಟ್ ರೇಟ್ ಆಫ್ ಶೇರ್ ಅನ್ನ ಫಿಕ್ಸ್ ಮಾಡಿಲ್ಲ. ಏನ್ ಮಾಡ್ತಾರೆ, ಯಾವ ತರ ಫಿಕ್ಸ್ ಮಾಡ್ತಾರೆ ಅಂದ್ರೆ discovered, an issue is discovered on the basis of demand received from the prospective investors at various price levels. ಅಂದ್ರೆ ಇನ್ವೆಸ್ಟರ್ಸ್ ಯಾವ ಪ್ರೈಸ್ ಹೇಳಿರಲ್ಲ ಅದ ಪ್ರೈಸ್ ನಾವು ಈ ಶೇರ್ಸ್ ಅನ್ನ ಇಶ್ಯೂ ಮಾಡೋದು ಅಂತ ಹೇಳಿ ಅನೌನ್ಸ್ ಮಾಡಿರ್ತಾರೆ. ಅವಾಗ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಕೆಲವೊಂದು ಪ್ರೈಸ್ ಅನ್ನ ಡಿಮಾಂಡ್ ಮಾಡ್ತಾರೆ. ನಿಮ್ ಕಂಪನಿ ಶೇರ್, ಸಪೋಸ್ ಒಂದು ಎಕ್ಸ್ ಕಂಪನಿ ಲಿಮಿಟೆಡ್ ಅಂತ ಹೇಳಿ ಒಂದು ಕಂಪನಿ ಇದೆ ಅಂತ ಹೇಳ್ತಾರೆ. ಆ ಕಂಪನಿ ಏನ್ ಮಾಡ್ತಾ ಇದೆ, ಬುಕ್ ಬಿಲ್ಡಿಂಗ್ ಮೆಥಡ್ ಒಳಗ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೆ, ಬಟ್ ರೇಟ್ ಆಫ್ ಶೇರ್ಸ್ ಏನು ಫಿಕ್ಸ್ ಆಗಿಲ್ಲ. ಬುಕ್ ಬಿಲ್ಡಿಂಗ್ ಮೆಥಡ್ ಒಳಗ ಶೇರ್ಸ್ ಇಶ್ಯೂ ಮಾಡಿದ್ರೆ ರೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಅವಾಗ ಶೇರ್ಸ್ ರೇಟ್ ಏನಿದೆಯಲ್ಲ ಅದನ್ನ ಡಿಸೈಡ್ ಮಾಡಲಿಕ್ಕೆ ಇನ್ವೆಸ್ಟರ್ ಮೇಲೆ ಬಿಟ್ಟಿರ್ತಾರೆ. ಅವ್ರು ಏನ್ ಹೇಳ್ತಾರಲ್ಲ ಅದೇ ರೇಟ್ ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ರೇಟ್ ಆಫ್ ಶೇರ್ ಫಿಕ್ಸ್ ಮಾಡ್ಬೇಕಂತ ಹೇಳಿ ಬಿಟ್ಟಿರ್ತಾರೆ. ಹಾಗಾಗಿ ವೇರಿಯಸ್ ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾರೆ, ಬೇರೆ ಶೇರ್ ಹೋಲ್ಡರ್ಸ್ ಇರ್ತಾರೆ, ಮಾರ್ಕೆಟ್ ಒಳಗೆ ಬೇಕಾದಷ್ಟು ಜನ ಶೇರ್ ಹೋಲ್ಡರ್ಸ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಈ ಕಂಪನಿ ಎಕ್ಸ್ ಲಿಮಿಟೆಡ್ ಕಂಪನಿ ಶೇರ್ ಏನಿದೆಯಲ್ಲ ಅದ 100 ರೂಪೀಸ್ ವ್ಯಾಲ್ಯೂ ಆಗ್ಬೋದು ಅಂತ ಹೇಳಿ ಕೆಲವೊಂದು ಅಪ್ಲಿಕೇಶನ್ ಹಾಕಿರ್ತಾರೆ. ಅದ ತರ 200 ರೂಪೀಸ್ ಹಾಕಿರ್ಬೋದು, 50 ರೂಪೀಸ್ ಶೇರ್ ವ್ಯಾಲ್ಯೂ ಅಂತ ಹಾಕಿರ್ಬೋದು, 500, 1000 ಅಪ್ ಟು ಮ್ಯಾಕ್ಸಿಮಮ್ ಲೆವೆಲ್. ಈ ಶೇರ್ ಹೋಲ್ಡರ್ಸ್ ಕಡೆಯಿಂದ ಏನು ಪ್ರೈಸ್ ರೇಟ್ ಬಂದಿರ್ತದಲ್ಲ ಇದರ ಒಳಗ ಮ್ಯಾಕ್ಸಿಮಮ್ ಪ್ರೈಸ್ ಯಾವ್ದಿದೆ ಅಂತ ಹೇಳಿ ನೋಡ್ತಾರೆ. ಮ್ಯಾಕ್ಸಿಮಮ್ ಇಸ್ ಎಕ್ಸಾಂಪಲ್ ಏನ್ ನೋಡ್ತಾ ಇದ್ದಾರೆ ಅಂದ್ರೆ, ಒಬ್ಬ ಶೇರ್ ಹೋಲ್ಡರ್ ಏನ್ ಮಾಡ್ತಾ ಇದ್ದಾರೆ, 1000 ಶೇರ್ಸ್ ₹1000 ಏನ್ ಮಾಡ್ತಾ ಇದ್ದಾರೆ, ಒಂದು ಶೇರ್ ವ್ಯಾಲ್ಯೂ ಸೆಟ್ ಮಾಡ್ತಾರೆ. ಅದಕ್ಕೆ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಶೇರ್ ಪ್ರೈಸ್ ರಿಸೀವ್ಡ್ ಫ್ರಮ್ ವೇರಿಯಸ್ ಶೇರ್ ಹೋಲ್ಡರ್ ಈಸ್ ಕಾಲ್ಡ್ ಕಟ್ ಆಫ್ ಪ್ರೈಸ್ ಅಂತ ಹೇಳ್ತಾರೆ. ಇಲ್ಲಿ ಈ ಮ್ಯಾಕ್ಸಿಮಮ್ ಪ್ರೈಸ್ ಏನ್ ಬಂದಿರ್ತದಲ್ಲ ಈ ಬುಕ್ ಬಿಲ್ಡಿಂಗ್ ಪ್ರೈಸ್ ಮೆಥಡ್ ಒಳಗ ಮ್ಯಾಕ್ಸಿಮಮ್ ಪ್ರೈಸ್ ಏನ್ ನಾವು ಡಿಮಾಂಡ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ಕಟ್ ಆಫ್ ಪ್ರೈಸ್ ಅಂತ ಹೇಳ್ತಾರೆ. ಈ ಕಟ್ ಆಫ್ ಪ್ರೈಸ್ ಮೇಲೆ ಏನ್ ಮಾಡ್ತಾರೆ, ಲಾಸ್ಟ್ಲಿ ಇಶ್ಯೂ ಮಾಡ್ತಾರೆ, ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ಅಂದ್ರೆ ಈ 1000 ರೂಪೀಸ್ ಏನ್ ರೇಟ್ ಆಫ್ ಶೇರ್ ಡಿಮಾಂಡ್ ಮಾಡಿದಾರಲ್ಲ ಶೇರ್ ಹೋಲ್ಡರ್, ಅಂದ್ರೆ ಇದು ಮ್ಯಾಕ್ಸಿಮಮ್ ರೇಟ್ ಬಂದಿದೆ. ಈ ಮ್ಯಾಕ್ಸಿಮಮ್ ರೇಟ್ ನಾವು ಕಟ್ ಆಫ್ ಪ್ರೈಸ್ ಅಂತ ಹೇಳ್ತಾರೆ. ಈ ಕಟ್ ಆಫ್ ಪ್ರೈಸ್ ಮೇಲೆ ಏನ್ ಮಾಡ್ತಾರೆ, ಬುಕ್ ಬಿಲ್ಡಿಂಗ್ ಮೆಥಡ್ ಒಳಗ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಕಟ್ ಆಫ್ ಪ್ರೈಸ್ ಅಂತ ಏನಂದ್ರೆ ನೋಡ್ಕೊಂಡು, ಓಕೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇನ್ನು ಇಲ್ಲಿ ಶೇರ್ಸ್ ಅನ್ನ ಇಶ್ಯೂ ಮಾಡುವಾಗ ಆಡ್ ಪಾರ್, ಆಡ್ ಪ್ರೀಮಿಯಂ, ಆಡ್ ಡಿಸ್ಕೌಂಟ್ ಮಾಡ್ತಾರೆ, ಅದನ್ನ ನೋಡೋಣ. ನೆಕ್ಸ್ಟ್ ಇಲ್ಲಿ ನಾವು ಇಶ್ಯೂ ಆಫ್ ಶೇರ್ಸ್, ಆಡ್ ಪಾರ್, ಇಶ್ಯೂ ಆಫ್ ಶೇರ್ಸ್, ಆಡ್ ಪ್ರೀಮಿಯಂ ಅಂಡ್ ಇಶ್ಯೂ ಆಫ್ ಶೇರ್ಸ್, ಆಡ್ ಡಿಸ್ಕೌಂಟ್ ಅಂತ ಹೇಳಿ ನೋಡ್ತಾ ಹೋಗೋಣ. ಅಲ್ಲೇ ನಾವು ವೇರಿಯಸ್ ಮೆಥಡ್ಸ್ ನೋಡಿದ್ವಿ, 2 ಮೆಥಡ್ಸ್, ಒಂದು ಫಿಕ್ಸ್ಡ್ ಪ್ರೈಸ್ ಆಫರ್ ಮೆಥಡ್ ಅಂಡ್ ಒನ್ ಮೋರ್ ಇಸ್ ಬುಕ್ ಬಿಲ್ಡಿಂಗ್ ಮೆಥಡ್ ಅಂತ ಹೇಳಿ. ನೆಕ್ಸ್ಟ್ ಇಶ್ಯೂ ಮಾಡಿದ ಮೇಲೆ, ಇಶ್ಯೂ ಮಾಡುವಾಗ ಏನ್ ಮಾಡ್ಬೋದು ಕಂಪನಿ ಅಂತಂದ್ರೆ, ಕಂಪನಿ ಆಟ್ ಪಾರ್ ಒಳಗೂ ಕೂಡ ಶೇರ್ಸ್ ಅನ್ನು ಇಶ್ಯೂ ಮಾಡಬಹುದು. ಕಂಪನಿ ಕ್ಯಾನ್ ಇಶ್ಯೂ ದೇರ್ ಶೇರ್ಸ್ ಆಟ್ ಪ್ರೀಮಿಯಂ, ಕಂಪನಿ ಕ್ಯಾನ್ ಆಲ್ಸೋ ಇಶ್ಯೂ ದೇರ್ ಶೇರ್ಸ್ ಆಟ್ ಡಿಸ್ಕೌಂಟ್. ಲೆಟ್ ಮಿ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಒನ್, issue of shares at par means when the company issues their shares at the price of face value of share, at the value of same rate of a share, then it is called issue of shares at par. Company ಯಾವಾಗ ತಮ್ಮ ಶೇರ್ ಅನ್ನು ಅದರ ಸೇಮ್ ವ್ಯಾಲ್ಯೂ ಅಂತಂದ್ರೆ ಫೇಸ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಒಳಗೆ ಇಶ್ಯೂ ಮಾಡ್ತದಲ್ಲ ಅದಕ್ಕೆ ನಾವು ಆಟ್ ಪಾರ್ ಅಂತ ಹೇಳಿ, ಇಶ್ಯೂ ಆಫ್ ಶೇರ್ಸ್ ಆಟ್ ಪಾರ್ ಅಂತ ಹೇಳಿ
ಸಪೋಸ್ ಫೇಸ್ ವ್ಯಾಲ್ಯೂ 100 rupees ಇದೆ ಅಂತ ಹೇಳಿದ್ರು. ಒಂದು ಶೇರ್ ವ್ಯಾಲ್ಯೂ ಎಷ್ಟಿದೆ 100 rupees ಪರ್ ಶೇರ್. ಇದರದ ಒಂದು ಕಂಪನಿದ ಶೇರ್ ಇದೆ, ಅದರ ಫೇಸ್ ವ್ಯಾಲ್ಯೂ ಎಷ್ಟಿದೆ ಇದೆ 100 rupees ಪರ್ ಶೇರ್ ಇದೆ. ಆ 100 rupees ಕಂಪನಿ ಕಡೆಯಿಂದ ಏನಾಗ್ತಾ ಇದೆ ಶೇರ್ ಇಶ್ಯೂ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ನಾವು ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ ಅಂತ ಹೇಳ್ತೀವಿ. when company issues their shares at the face value of its share is called issue of shares at par. Getting? Next one, issue of shares at premium. When company issues its share more than its face value, then it is called issue of shares at premium. ಅಂದ್ರೆ ಯಾವಾಗ ಕಂಪನಿ ತನ್ನ ಶೇರ್ ಅನ್ನ ಫೇಸ್ ವ್ಯಾಲ್ಯೂ ಗಿಂತ ಹೆಚ್ಚಿಗೆ ಅಮೌಂಟ್ ತಗೊಂಡು ಇಶ್ಯೂ ಮಾಡ್ತದಲ್ಲ ಅದಕ್ಕೆ ನಾವು ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಅಂತ ಹೇಳ್ತೇವೆ. ಸಪೋಸ್ 100 rupees is the face value of a share. ಒಂದು ಕಂಪನಿದ ಒಂದು ಶೇರ್ ಇದೆ, ಅದರ ಫೇಸ್ ವ್ಯಾಲ್ಯೂ ಎಷ್ಟಿದೆ 100 rupees ಇದೆ. ಆ 100 rupees ಗಿಂತ ಹೆಚ್ಚಿಗೆ ಅಮೌಂಟ್ ತಗೊಂಡು ಏನ್ ಮಾಡ್ತಾ ಇದ್ದಾರೆ ಶೇರ್ಸ್ ಅನ್ನು ಇಶ್ಯೂ ಮಾಡಿದ್ರೆ ಸಪೋಸ್ 120 rupees ಪರ್ ಶೇರ್ ಅಂತ ಹೇಳಿ ಇಶ್ಯೂ ಮಾಡಿದ್ರೆ ಅದಕ್ಕೆ ನಾವು ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಅಂತ ಹೇಳ್ತೇವೆ. ಪ್ರೀಮಿಯಂ ಇಸ್ ನಥಿಂಗ್ ಬಟ್ ಮೋರ್ ಆ ಎಕ್ಸ್ಟ್ರಾ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸಮ್ ರೆಪ್ಯೂಟೆಡ್ ಕಂಪನೀಸ್ ಇರ್ತಾವ, ಸಮ್ ಫೇಮಸ್ ಕಂಪನೀಸ್ ಇರ್ತಾವ, ಒಳ್ಳೆ ಗುಡ್ವಿಲ್ ಇದ್ದಂತ ಕಂಪನೀಸ್ ಏನ್ ಮಾಡ್ತಾರ ಅಂತ ಕಂಪನಿ ಅವ್ರು ಏನ್ ಮಾಡ್ತಾರೆ ಶೇರ್ಸ್ ಅನ್ನ ಪ್ರೀಮಿಯಂ ಒಳಗೆ ಇಶ್ಯೂ ಮಾಡ್ತಾರ. ಪ್ರೀಮಿಯಂ ಒಳಗೆ ಇಶ್ಯೂ ಮಾಡಿದ್ರು ಕೂಡ ಅವ್ರ ಶೇರ್ಸ್ ಅನ್ನ ಪಬ್ಲಿಕ್ ಕಡೆಯಿಂದ ಸಬ್ಸ್ಕ್ರೈಬ್ ಆಗಿರ್ತಾರೆ. ನೆಕ್ಸ್ಟ್ ಒನ್ ಇಶ್ಯೂ ಆಫ್ ಶೇರ್ಸ್ at discount means when company issues its shares less than its face value, then it is called issue of shares at discount. ಯಾವಾಗ ಕಂಪನಿ ತನ್ನ ಶೇರ್ ಅನ್ನ ಫೇಸ್ ವ್ಯಾಲ್ಯೂ ಗಿಂತ ಕಡಿಮೆ ವ್ಯಾಲ್ಯೂ ಒಳಗ ಇಶ್ಯೂ ಮಾಡಿದ್ರೆ ಅಂತ ಶೇರ್ಸ್ ನಾವು ಇಶ್ಯೂ ಆಫ್ ಶೇರ್ಸ್ at discount ಅಂತ ಹೇಳ್ತೇವೆ. ಎಕ್ಸಾಂಪಲ್ ಫೇಸ್ ವ್ಯಾಲ್ಯೂ 100 rupees ಇದೆ, ಬಟ್ ಕಂಪನಿ ಇಶ್ಯೂಯಿಂಗ್ ದೇರ್ ಶೇರ್ಸ್ at rupees 80 per share. ಒಂದು ಶೇರ್ ವ್ಯಾಲ್ಯೂ ಆಕ್ಚುಲಿ ಮಾರ್ಕೆಟ್ ಒಳಗೆ ಇದ್ರೆ 100 rupees, ಬಟ್ ಕಂಪನಿ ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದ್ದಾರೆ 80 rupees ಅಂತ ಕೇಸ್ ಈ ಕೇಸ್ ನಾವು ಏನು ಹೇಳ್ತೇವೆ ಇಶ್ಯೂ ಆಫ್ ಶೇರ್ಸ್ at discount. But one condition on issuing of shares at discount, company cannot be issued their share more than taking more than offering more than 10% of discount. ಯಾವಾಗ ಕಂಪನಿ ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾ ಇದ್ದಲ್ಲ ಅವಾಗ 10% ಗಿಂತ ಆಫ್ ಫೇಸ್ ವ್ಯಾಲ್ಯೂ ಎಷ್ಟಿದೆ 100 rupees ಇದೆ, ಇದರದ 10% ಗಿಂತ ಹೆಚ್ಚಿಗೆ ಡಿಸ್ಕೌಂಟ್ ಕೊಡಂಗಿಲ್ಲ. ಅಕಾರ್ಡಿಂಗ್ ಟು ಕಂಪನೀಸ್ ಆಕ್ಟ್ 1956 ಆಫ್ 2013 ಸೆಕ್ಷನ್ 78 ಏನ್ ಹೇಳ್ತಪ್ಪ ಅಂತಂದ್ರೆ ಮೋರ್ ದನ್ 10% ಡಿಸ್ಕೌಂಟ್ ಕಂಪನಿ ಪ್ರೊವೈಡ್ ಮಾಡಂಗಿಲ್ಲ ಅಂತ ಹೇಳ್ತೇವೆ. ಸೊ ಇಲ್ಲೇ 80 rupees ಕೊಡಿದ್ರಿಲ್ಲ, ಎಷ್ಟಿದೆ ನೋಡ್ರಿ ಫೇಸ್ ವ್ಯಾಲ್ಯೂ 100 ಇದೆ, 10% ಅದರೊಳಗೆ ಡಿಸ್ಕೌಂಟ್ ತೆಗಿರಿ, ರಿಮೈನಿಂಗ್ ಈಸ್ 90 rupees. ಸೊ ಕಂಪನಿ ಕ್ಯಾನ್ ಇಶ್ಯೂ ದೇರ್ ಶೇರ್ಸ್ ಮ್ಯಾಕ್ಸಿಮಮ್ ಅಟ್ ದ ರೇಟ್ ಆಫ್ 90. ಯಾವಾಗ ಡಿಸ್ಕೌಂಟ್ ಒಳಗೆ ಇಶ್ಯೂ ಮಾಡ್ತದಲ್ಲ ಅವಾಗ ಏನ್ ಮಾಡ್ಬೋದ್ರಿ 90 rupees ಪೇ ಮಾಡ್ಬೋದು, ಅಥವಾ ಇಶ್ಯೂ ಮಾಡ್ಬೋದು 95 ಮಾಡ್ಬೋದಾದ್ರೆ, ಬಟ್ 90 ಗಿಂತ ಲೆಸ್ ಮಾಡೋದಿಲ್ಲ. ಯಾಕಂತಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಈಸ್ 10% ಆಫ್ ಇಟ್ಸ್ ಫೇಸ್ ವ್ಯಾಲ್ಯೂ. Okay, next one, stages of issue of shares. ಇಲ್ಲಿ ನೋಡ್ರಿ ಇಶ್ಯೂ ಆದ್ಮೇಲೆ ಪಬ್ಲಿಕ್ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಇನ್ವೆಸ್ಟರ್ ಕಡೆಯಿಂದ ನಾವು ಅಮೌಂಟ್ ಅನ್ನ ಶೇರ್ ಕ್ಯಾಪಿಟಲ್ ಅನ್ನ ಕಲೆಕ್ಟ್ ಮಾಡಬೇಕಾದ್ರೆ ಆ ಕಲೆಕ್ಟ್ ಮಾಡಲಿಕ್ಕೆ ವೇರಿಯಸ್ ಸ್ಟೇಜಸ್ ಅದಾವ. ದೇರ್ ಆರ್ 3 stages, 4 ಅದಾವ. ಒನ್ ಇಸ್ ಅಪ್ಲಿಕೇಶನ್, ದೆನ್ ಅಲಾಟ್ಮೆಂಟ್, ಕಾಲ್ಸ್ ಆನ್ ಶೇರ್ ಅಂತ ಹೇಳಿ. ಫಸ್ಟ್ ಒನ್, ಸಪೋಸ್ ಇವಾಗ ಪರ್ಸನ್ ಇನ್ವೆಸ್ಟರ್ ಇದ್ದಾರೆ, ಎ ಬಿ ಸಿ ಡಿ ಇಲ್ಲಿ ವೇರಿಯಸ್ ಇನ್ವೆಸ್ಟರ್ಸ್ ಇರ್ತಾರೆ, ಇವ್ರಿಗೆ ನಾವು ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೇವೆ. ಗೆಟ್ ಇಟ್? ಒನ್ ಹೂ ಪರ್ಚೇಸಸ್ ದ ಶೇರ್ಸ್ ಫ್ರಮ್ ಅ ಕಂಪನಿ ಇಸ್ ಕಾಲ್ಡ್ ಶೇರ್ ಹೋಲ್ಡರ್. ಎ ಬಿ ಸಿ ಡಿ ಈ ತರ ಶೇರ್ ಹೋಲ್ಡರ್ಸ್ ಇದ್ದಾರೆ. ಇದರೊಳಗೆ ಒಬ್ಬರು ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎ ಪರ್ಚೇಸ್ 1000 shares, 1000 shares of rupees 100 each. ಮಿಸ್ಟರ್ ಎ ಏನ್ ಮಾಡ್ತಾರೆ, ಇವರು ಕೂಡ ಒಬ್ಬರು ಇನ್ವೆಸ್ಟರ್ ಆಗಿದ್ದಾರೆ, ಒಂದು ಶೇರ್ ಹೋಲ್ಡರ್ ಆಗಿದ್ದಾರೆ. ಅವ್ರು ಏನ್ ಮಾಡ್ತಾರೆ 1000 shares of rupees 100 each ಅನ್ನ
ಪರ್ಚೇಸ್ ಮಾಡ್ತಾ ಇದ್ದಾರೆ. 1000 ಶೇರ್ಸ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಇನ್ ಎನಿ ಕಂಪ್ನಿ, ಯಾವುದೋ ಒಂದು ಕಂಪ್ನಿ ಒಳಗೆ 1000 ಶೇರ್ಸ್ ಅನ್ನು ಪರ್ಚೇಸ್ ಮಾಡ್ತಾರೆ. ಈ 1000 ಶೇರ್ಸ್ ಪರ್ಚೇಸ್ ಮಾಡಿದವಾಗ ಯಾವಾಗ ಅವ್ರಿಗೆ ಸ್ಟೇಜಸ್ ಇರ್ತಾವೆ. ಎಟ್ ಎ ಟೈಮ್ ಅವರ ಅಮೌಂಟ್ ಎಷ್ಟು ನೋಡಿದ್ರೆ 1000 into 100 is 1 lakh rupees ಆಗ್ತದೆ. ಈ ಟೋಟಲ್ 1 lakh rupees ಅವ್ರು ಏನ್ ಮಾಡ್ತೀವಿ ಕಂಪ್ನಿ ಅವರಿಗೆ ಪೇ ಮಾಡಬೇಕು. ರೈಟ್, 1000 ಶೇರ್ಸ್ ಅವರು ಪರ್ಚೇಸ್ ಮಾಡ್ಬೇಕಂತಂದ್ರೆ 1 lakh rupees ಕಂಪ್ನಿ ಅವರು ಪೇ ಮಾಡಬೇಕು. ಈ ಪೇ ಮಾಡುವಾಗ ಅವರು ಎಟ್ ಎ ಟೈಮ್ ಮಾಡಂಗಿಲ್ಲ. ಅವ್ರಿಗೆ ಏನ್ ಕೊಡ್ತಾ ಇದ್ದಾರೆ ಕಂಪ್ನಿ ಕಡೆಯಿಂದ 3-4 ಸ್ಟೇಜಸ್ ಕೊಡ್ತಾ ಇದ್ದಾರೆ. 3-4 ಇನ್ಸ್ಟಾಲ್ಮೆಂಟ್ಸ್ ಅನ್ನು ಆಫರ್ ಮಾಡ್ತಾ ಇದ್ದಾರೆ. ಈ ಸ್ಟೇಜಸ್ ಒಳಗ ಅವರು ಸರ್ಟೇನ್ ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ, ಅಷ್ಟು ಅಮೌಂಟ್ ಅವರು ಕೊಡ್ಕೊಂತ ಹೋಗ್ತಾರೆ. ಇಡೀ ವೈಲ್ ಅಪ್ಲೈಯಿಂಗ್ ಫಾರ್ ದ ಶೇರ್ಸ್. ಇವಾಗ ಕಾಲೇಜ್ ಬಂದು ಅಡ್ಮಿಷನ್, ಡೈರೆಕ್ಟ್ ಅಡ್ಮಿಷನ್ ಕೊಡಂಗಿಲ್ಲ. ಫಸ್ಟ್ ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಕೊಡ್ತಾರೆ, ಫಿಲ್ಅಪ್ ಮಾಡಿದ್ರೆ ಅವಾಗ ನಿಮ್ ಕಡೆಯಿಂದ ಸಮ್ ಅಮೌಂಟ್ ಅನ್ನ ಕಲೆಕ್ಷನ್ ಮಾಡ್ತಾರೆ. ಅಂದ್ರೆ ಅಪ್ಲಿಕೇಶನ್ ಫೀಸ್ ಅಂತ ಹೇಳಿ ಅಪ್ಲಿಕೇಶನ್ ತಗೊಳ್ಳಿಕ್ಕೆ ನಿಮ್ಗೆ ಏನ್ ಮಾಡ್ತಾರೆ 50 rupees, 200 rupees, 500, 1000 rupees ಏನ್ ಮಾಡ್ತಾರೆ ಅಪ್ಲಿಕೇಶನ್ ಅಮೌಂಟ್ ತಗೊಂತಾರೆ. ಆ ಅಪ್ಲಿಕೇಶನ್ ಯಾವಾಗ ತಗೊಂತಾರೆ, ಇನ್ನೂ ಅಡ್ಮಿಷನ್ ಆಗಿಲ್ಲ, ಇನ್ನು ಸ್ಟಿಲ್ ನಾಟ್ ಅಡ್ಮಿಟೆಡ್, ಇನ್ನೂ ಅಡ್ಮಿಷನ್ ಆಗಿಲ್ಲ. ಬಟ್ ಅವಾಗ ಏನ್ ಮಾಡ್ತಾ ಇದಾರೆ ಅವ್ರ ಅಪ್ಲಿಕೇಶನ್ ಫೀಸ್ ಅನ್ನ ತಗೊಂತಾ ಇದ್ದಾರೆ. ಅದೇ ತರ ಕಂಪ್ನಿ ಒಳಗೂ ಕೂಡ ಏನಾಗ್ತದೆ, ಒಂದು ಶೇರ್ ಪರ್ಚೇಸ್ ಮಾಡ್ಬೇಕಂತಂದ್ರೆ ಅದಕ್ಕೆ ಫಸ್ಟ್ ಅಪ್ಲಿಕೇಶನ್ ಹಾಕಬೇಕಾಗ್ತದೆ, ಅಪ್ಲೈ ಮಾಡಬೇಕಾಗ್ತದೆ. ಅಪ್ಲೈ ಮಾಡುವಾಗ ಸಮ್ ಅಮೌಂಟ್ ಅನ್ನು ಇಲ್ಲಿ ಫಿಕ್ಸ್ ಮಾಡಿರ್ತಾರೆ. ಸಪೋಸ್ ಇಲ್ಲಿ ಶೇರ್ ವ್ಯಾಲ್ಯೂ 100 rupees, 100 rupees ಒಳಗೆ ಅಪ್ಲಿಕೇಶನ್ ಮನಿ ಇಲ್ಲಿ ಸಪೋಸ್ 20 rupees per ಅಪ್ಲಿಕೇಶನ್ ಇದೆ ಅಂತ ಹೇಳಿ ಅಪ್ಲಿಕೇಶನ್ ಮನಿ 20 rupees. 20 rupees ನೀವು ಅಪ್ಲೈ ಮಾಡುವಾಗ ಶೇರ್ ಹೋಲ್ಡರ್ಸ್ ಕಡೆಯಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ 20 rupees ಯಾವಾಗ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅಪ್ಲೈಯಿಂಗ್ ಆಫ್ ಶೇರ್ಸ್ ಅಪ್ಲಿಕೇಶನ್ ಹಾಕುವಾಗ 20 rupees ಶೇರ್ ಹೋಲ್ಡರ್ಸ್ ಕಡೆಯಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ತರ ನೆಕ್ಸ್ಟ್ ಇವಾಗ ನೋಡ್ರಿ, ನಮ್ಮ ಕಾಲೇಜ್ ಒಳಗೆ 100 ಸೀಟ್ಸ್ ಇದಾವ ಅಂತ ಹೇಳಿ ಮ್ಯಾಕ್ಸಿಮಮ್ ನಮ್ಮ ಕಾಲೇಜ್ ಒಳಗೆ 100 ಸೀಟ್ಸ್ ಇದಾವ. ಬಟ್ ಅಪ್ಲಿಕೇಶನ್ಸ್ ಎಷ್ಟು ಬಂದಿದಾವ್ರಲ್ಲಿ 200 ಬಂದಿರ್ಬೋದು, ಅಥವಾ 50 ಬಂದಿರ್ಬೋದು, ಅಥವಾ ಮೋರ್ ದನ್ 200, 150 ಈ ತರ ಬಂದಿರ್ಬೋದು, ಅಥವಾ 100 ಕೂಡ ಬಂದಿರ್ಬೋದು. ಅಂದ್ರೆ ಈ ತರ ಅಪ್ಲಿಕೇಶನ್ ಬರೋಕ್ಕೆ ಪ್ರೊಬಬಿಲಿಟಿ ಇರ್ತದೆ. ಎಷ್ಟು ಅಪ್ಲಿಕೇಶನ್ ಬರ್ಬೋದು, ಯಾಕಂದ್ರೆ ಇಲ್ಲಿ ಲಿಮಿಟ್ ಇರೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಇಲ್ಲಿ 100 ಸೀಟ್ಸ್ ಅಷ್ಟ ನಾವು ಅಲೌಟ್ ಮಾಡಬೇಕು. ಯಾಕಂದ್ರೆ ನಮ್ಮ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 100 ಸೀಟ್ಸ್. ಈ ಕಾಲೇಜ್ ಒಳಗ 100 ಸೀಟ್ಸ್ ಅಷ್ಟ ಅಲಾಟ್ಮೆಂಟ್ ಮಾಡಬೇಕಾಗ್ತದೆ. ಸೊ ಕಂಪ್ನಿ ಒಳಗೂ ಕೂಡ ಅದೇ ತರ ಇರ್ತದೆ. ಎಷ್ಟು ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾರಲ್ಲ ಅಷ್ಟೇ ಅವರು ಅಲಾಟ್ಮೆಂಟ್ ಮಾಡ್ತಾರೆ. ಇಫ್ ಕಂಪ್ನಿ issues more than its issue number of shares, then it is called over subscription, under subscription. ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದೆ ಅಂದ್ರೆ ಇವಾಗ ನೋಡ್ರಿ 1000 ಶೇರ್ಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಬಟ್ ಪಬ್ಲಿಕ್ ಕಡೆಯಿಂದ ಮೋರ್ ದನ್ 1000 ಅಪ್ಲಿಕೇಶನ್ ಬಂದ್ರೆ ಅದಕ್ಕೆ ನಾವು ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಸಪೋಸ್ 1000 ಶೇರ್ಸ್ ಇಶ್ಯೂ ಮಾಡಿದ್ದಾರೆ, 1200 ಶೇರ್ಸ್ ಅಪ್ಲಿಕೇಶನ್ ರಿಸೀವ್ ಆಗ್ತಾ ಇದಾವೆ, ಪಬ್ಲಿಕ್ ಕಡೆಯಿಂದ ಸಬ್ಸ್ಕ್ರೈಬ್ ಆಗ್ತಾ ಇದಾವೆ ಅಂತಂದ್ರೆ ಅದಕ್ಕೆ ನಾವು ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಈ ಕೇಸ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋದು ನೋಡ್ತಾ ಹೋಗ್ತೀವಿ. ನಾವು ಇವಾಗ 1000 ಶೇರ್ಸ್ ನಾವು ಅಷ್ಟೇ ಅಲಾಟ್ ಮಾಡಬೇಕು. ಇದು ಅಲಾಟ್ಮೆಂಟ್ ಮಾಡುವಾಗೂ ಕೂಡ ನಾವು ಸಮ್ ಅಮೌಂಟ್ ಅನ್ನ ಶೇರ್ ಹೋಲ್ಡರ್ಸ್ ಕಡೆಯಿಂದ ಕಲೆಕ್ಟ್ ಮಾಡ್ತೇವೆ. ಸಪೋಸ್ 30 rupees, 50 rupees ಅದೆಷ್ಟು ಆಗಿರ್ಬೋದು, ಈ ಅಮೌಂಟ್ ಅನ್ನ ಈ ತರ ಮಾಡಿ ಕಲೆಕ್ಟ್ ಮಾಡ್ತೇವೆ. 20 rupees and 30 rupees, 50 ಐತಲ್ಲ, ರಿಮೈನಿಂಗ್ 50 is collected through calls on share. ಈ ತರ ಇನ್ಸ್ಟಾಲ್ಮೆಂಟ್ ಮಾಡ್ತಾರೆ. ಇಲ್ಲಿ 50 rupees ಏನ್ ಮಾಡ್ತಾ ಇದ್ದಾರೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆನ್ ಕಾಲ್ಸ್. ಇಲ್ಲಿ ಕಾಲ್ಸ್ ಒಳಗೂ ಕೂಡ ಅವರು ಡಿವೈಡ್ ಮಾಡ್ಕೋಬಹುದು. ಫಸ್ಟ್ ಕಾಲ್, ಸೆಕೆಂಡ್ ಕಾಲ್ ಮಾಡಿ, ಥರ್ಡ್ ಕಾಲ್ ಮಾಡಿ, ಥರ್ಡ್ ಅಂಡ್ ಫೈನಲ್ ಕಾಲ್ ಮಾಡಿ ಕೂಡ ಅವ್ರು ಏನ್ ಮಾಡಬಹುದು, ಇಲ್ಲಿ ಕಾಲ್ ಮನಿಯನ್ನ ರಿಸೀವ್ ಮಾಡಬಹುದು. ರಿಮೈನಿಂಗ್ ಅಮೌಂಟ್ ಈಸ್ ಫಾರ್ ಕಾಲ್ ಮನಿ. ಈ ಫಸ್ಟ್ ಕಾಲ್ ಮಾಡಬಹುದ್ರಿ, ಸೆಕೆಂಡ್ ಕಾಲ್ ಅಂಡ್ ಲಾಸ್ಟ್ ಥರ್ಡ್ ಕಾಲ್, 3 ಸಲ ಕಾಲ್ ಮಾಡಿ ಶೇರ್ ಹೋಲ್ಡರ್ಸ್ ಕಡೆಯಿಂದ ಅವ್ರ ಅಮೌಂಟ್ ಅನ್ನ, ರಿಮೈನಿಂಗ್ ಅಮೌಂಟ್ ಅನ್ನ ಕಲೆಕ್ಟ್ ಮಾಡಬಹುದು. ದಿಸ್ ಇಸ್ ಇವಾಗ ನೋಡ್ರಿ 20 + 30 50, 50 + 50 100 rupees ಈ ತರ ಮಾಡಿ ಏನ್ ಮಾಡ್ತಾ ಇದಾರೆ, ಒಂದು ಶೇರ್ ಹೋಲ್ಡರ್ ಕಡೆಯಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಶೇರ್ ಹೋಲ್ಡರ್ಸ್ ಈಸಿ ಆಗಲಿ ಅಂತ ಹೇಳಿ ಎಟ್ ಎ ಟೈಮ್ ಅಮೌಂಟ್ ಪೇ ಮಾಡೋದಾದ್ರೆ ಹೆಚ್ಚಿಗೆ ಆಗ್ತದೆ. ಅದಕ್ಕೆ ಏನ್ ಮಾಡ್ತಾರೆ,
ಸ್ವಲ್ಪ ಸ್ವಲ್ಪ ಅಮೌಂಟ್ ಮಾಡಿ ಇನ್ಸ್ಟಾಲ್ಮೆಂಟ್ಸ್ ಮಾಡಿ ಸ್ಟೇಜಸ್ ಮಾಡಿ ಏನ್ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಅಮೌಂಟ್ ಮಾಡಿ ಕಲೆಕ್ಷನ್ ಮಾಡ್ತಾರೆ. ಸೊ ಇನ್ವೆಸ್ಟರ್ ಇದು ಈಸಿ ಆಗ್ತದೆ. ದೆನ್ ಕಾಲ್ಸ್ ಒಳಗ ಕಾಲ್ಸ್ ಇನ್ ಅರಿಯರ್ಸ್ ಅಂಡ್ ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಹೇಳಿ ಬರ್ತದೆ. ಇವಾಗ ನೋಡ್ರಿ ಇಲ್ಲಿ ಎಷ್ಟು ಬರ್ತದೆ ಅಮೌಂಟ್ 50 ರೂಪೀಸ್ ಇನ್ನು ಪೇ ಮಾಡಬೇಕು. ಒಬ್ಬರ ಶೇರ್ ಹೋಲ್ಡರ್ ಇದ್ದಾರೆ, ಅವ್ರದ್ದು ಒಂದು ಶೇರ್ ಅಷ್ಟೇ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವ್ರ ಅಮೌಂಟ್ ಎಷ್ಟು ಕೊಡ್ಬೇಕು ನಮ್ಗೆ 100 ರೂಪೀಸ್ ಕೊಡ್ಬೇಕು. ಯಾಕಂದ್ರೆ 100 ರೂಪೀಸ್ ಶೇರ್ ವ್ಯಾಲ್ಯೂ ಇದೆ. ಒಂದು ಶೇರ್ ಪರ್ಚೇಸ್ ಮಾಡ್ಬೇಕಂದ್ರೆ 100 ರೂಪೀಸ್ ಕೊಡ್ಬೇಕು. ಸೊ 20 ರೂಪೀಸ್ ಅಪ್ಲಿಕೇಶನ್ ತಗೊಳ್ಳುವಾಗ ಕೊಡ್ತಾ ಇದ್ದಾರೆ, ಅಲಾಟ್ಮೆಂಟ್ ಮಾಡುವಾಗ 30 ರೂಪೀಸ್ ಕೊಡ್ತಾ ಇದ್ದಾರೆ. ಅದೇ ತರ ಕಾಲ್ಸ್ ಆನ್ ಶೇರ್ ಮಾಡುವಾಗ 50 ರೂಪೀಸ್ ಕೊಡಬೇಕಾಗಿದೆ. ಬಟ್ in sometimes many shareholders, many investors fails to pay the call money on their shares. Some cases ಒಳಗ some situations ಒಳಗ ಏನಾಗ್ತದೆ, ಅಪ್ಲಿಕೇಶನ್ ಮನಿ ಪೇ ಮಾಡಿರ್ತಾರೆ, ಅಲಾಟ್ಮೆಂಟ್ ಮನಿ ಕೂಡ ಪೇ ಮಾಡಿರ್ತಾರೆ. ಬಟ್ ಕಾಲ್ ಮನಿ, ಫಸ್ಟ್ ಕಾಲ್ ಆಗಿರ್ಬೋದು, ಸೆಕೆಂಡ್ ಕಾಲ್, ಫೈನಲ್ ಕಾಲ್ ಆಗಿರ್ಬೋದು, ಈ ಕಾಲ್ ಮನಿಯನ್ನ ಪೇ ಮಾಡಿರಂಗಿಲ್ಲ. ಅಂತ ಕಾಲ್ಸ್ ಏನ್ ಮಾಡ್ತಾರೆ, ಯಾರ ಶೇರ್ ಹೋಲ್ಡರ್ಸ್ ಇದೆ ಅಮೌಂಟ್ ಅನ್ನ ಪೇ ಮಾಡಿರಂಗಿಲ್ಲ ಅಂತ ಶೇರ್ ಹೋಲ್ಡರ್ಸ್ ನಾವು ಹೇಳ್ತೇವೆ ಕಾಲ್ಸ್ ಇನ್ ಅರಿಯರ್ಸ್. ಅಂದ್ರೆ ಕಾಲ್ ಅಮೌಂಟ್ ಬಂದಿಲ್ಲ, ಅದು ಫೇಲ್ ಆಗಿದೆ ಅಂತ ಹೇಳಿ ಈ ರಿಮೈನಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಅಂಡ್ ಅಲಾಟ್ಮೆಂಟ್ ಮನಿ ಅವ್ರು ಏನು ಆಲ್ರೆಡಿ ಪೇ ಮಾಡಿರ್ತಾರಲ್ಲ, ಇದನ್ನ ನಾವು ಅವರು ವಾಪಸ್ ಅವ್ರಿಗೆ ರಿಟರ್ನ್ ರೀಫಂಡ್ ಮಾಡಂಗಿಲ್ಲ. ನೆನ್ಪಿಟ್ಕೊರಿ, ಅಪ್ಲಿಕೇಶನ್ ಮನಿ ಕೊಟ್ಟಿದ್ದಾರೆ, ಅಲಾಟ್ಮೆಂಟ್ ಮನಿ ಕೊಟ್ಟಿದ್ದಾರೆ, ಬಟ್ ಕಾಲ್ ಮನಿ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಕಾಲ್ಸ್ ಇನ್ ಅರಿಯರ್ಸ್ ಅಂತ ಹೇಳಿ ಹೇಳ್ತೇವೆ. ಬಟ್ ಅಪ್ಲಿಕೇಶನ್ ಮನಿ ಅಂಡ್ ಅಲಾಟ್ಮೆಂಟ್ ಮನಿ ಕೊಟ್ಟಿದ್ದು ಏನಾಗ್ತದೆ ಅಂತ ಕೇಳ್ಬೋದು. ಬಟ್ ಅಪ್ಲಿಕೇಶನ್ ಅಂಡ್ ಅಲಾಟ್ಮೆಂಟ್ ಮನಿ ಅವ್ರಿಗೆ ವಾಪಸ್ ಕೊಡಂಗಿಲ್ಲ. ಅದನ್ನು ನಾವು ಕಂಪ್ನಿ ಒಳಗೆ ರಿಟೇನ್ ಆಗಿ ಇಟ್ಕೊಂತೇವೆ. Then calls in advance. Some shareholders may pay in advance. They call money in advance at the time of allotment. Some shareholders ಏನ್ ಮಾಡ್ತಾರೆ, ಅಲಾಟ್ಮೆಂಟ್ ಮಾಡುವಾಗ ಕಾಲ್ಸ್ ಮನಿಯನ್ನ ಅಡ್ವಾನ್ಸ್ ಆಗಿ ಪೇ ಮಾಡಿರ್ತಾರೆ. ಅಂತ ಅಡ್ವಾನ್ಸ್ ಮನಿ ನಾವು ಏನಂತ ಹೇಳ್ತೇವೆ, ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಹೇಳಿ. ಕಾಲ್ಸ್ ಇನ್ ಅರಿಯರ್ಸ್ ಅಂತಂದ್ರೆ ಕಾಲ್ ಮನಿಯನ್ನ ಕೊಡದೇ ಇರೋದು. ಕಾಲ್ಸ್ ಇನ್ ಅಡ್ವಾನ್ಸ್ ಅಂತಂದ್ರೆ ಅಡ್ವಾನ್ಸ್ ಆಗಿ ಕಾಲ್ ಮನಿಯನ್ನ ಕೊಡೋದು. ಎಟ್ ದ ಟೈಮ್ ಆಫ್ ಅಲಾಟ್ಮೆಂಟ್ ಮಾಡುವಾಗ ಕಾಲ್ಸ್ ಮನಿಯನ್ನ ಪೇ ಮಾಡಬೇಕು. ದಿಸ್ ಇಸ್ ವಾಟ್ ದ ಪ್ರೊಸೆಸ್ ಆಫ್ ಇಶ್ಯೂ ಆಫ್ ಶೇರ್ಸ್. ಅದೇ ತರ ನಾವು ಅಲಾಟ್ಮೆಂಟ್ ಆಫ್ ಶೇರ್ಸ್ ಒಳಗೆ ಪ್ರೋ ರಾಟಾ ಅಲಾಟ್ಮೆಂಟ್ ಅಂತ ಹೇಳಿ ಒಂದು ಸಿಚುವೇಶನ್ ಬರ್ತದೆ. ಅದು ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಜರ್ನಲ್ ಎಂಟ್ರೀಸ್ ಬರ್ತಾವೆ. ನೆಕ್ಸ್ಟ್ ಕ್ಲಾಸ್ ಇಂದ ಜರ್ನಲ್ ಎಂಟ್ರೀಸ್ ಮಾಡುವಾಗ ಅಲಾಟ್ಮೆಂಟ್ ಆಫ್ ಶೇರ್ಸ್ ಅನ್ನ ಹೇಳ್ತೇನೆ. ಅಲ್ಲಿವರೆಗೂ ಈ ಕ್ಲಾಸ್ ಏನೇನು ಥಿಯರಿ ಹೇಳಿದ್ದೀನಲ್ಲ ಅದ್ರದ್ದು ನೋಟ್ಸ್ ಅನ್ನು ಮಾಡ್ಕೊರಿ, ಒಂದು ನೋಟ್ಸ್ ಅನ್ನು ಬರೆದಿಟ್ಕೊರಿ, ಗೂಗಲ್ ಮಾಡಿ ಇದ್ರದ್ದೆಲ್ಲ ಮೀನಿಂಗ್ಸ್ ಇರ್ತದೆ. ಈಗ ಅಕ್ಯುರೇಟ್ ಮೀನಿಂಗ್ ಅನ್ನು ಬರ್ಕೊಂಡು ಇದನ್ನು ಸ್ಟಡಿ ಮಾಡ್ತಾರೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಮೆಸೇಜ್ ಹಾಕಿರಿ. ಏನಾದರೂ ಡೌಟ್ಸ್ ಇದ್ರೆ ನಾವು ಕ್ಲಿಯರ್ ಮಾಡ್ತೀವಿ.